ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಮನೆಯಲ್ಲೇ ಹೇಗೆ ಸಿಂಪಲ್ ಆಗಿ ತುಪ್ಪನ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದೇ ಹೇಗಪ್ಪ ಅಂತ ಹೇಳಿದ್ರೆ, ನಾವು ಡೈಲಿ ಹಾಲೆಲ್ಲ ತಗೊಂಡ್ಬರ್ತೀವಲ್ಲ, ಹಾಲನ್ನ ಚೆನ್ನಾಗಿ ಕಾಯಿಸಿ ಅದರಲ್ಲಿ ಮೇಲೆ ಕೆನೆ ಇರುತ್ತೆ ನೋಡಿ, ಅದನ್ನ ಕಲೆಕ್ಟ್ ಮಾಡಿ ಅದರಿಂದ ನಾವು ಬೆಣ್ಣೆನ ತೆಗೆದು ತುಪ್ಪನ ಮಾಡ್ಬೋದು. ತುಂಬಾನೇ ಸಿಂಪಲ್ ಆಗಿ ಮಾಡ್ಕೋಬಹುದು, ತುಂಬಾ ಈಸಿ ಪ್ರೊಸೀಜರ್ ಇರುತ್ತೆ. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದರ ಜೊತೆಗೆ ಹಳ್ಳಿಂದನೂ ಕೂಡ ಒಂದ್ ಸ್ವಲ್ಪ ಬೆಣ್ಣೆನ ತರಿಸ್ಕೊಂಡಿದ್ವಿ, ಅದರಿಂದನೂ ಕೂಡ ತುಪ್ಪನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಪ್ಲೇನ್ ತುಪ್ಪ, ಇನ್ನೊಂದು ಹಳ್ಳಿ ಕಡೆ ಎಲ್ಲ ಪರ್ಕಾರ ಅಂತ ಯೂಸ್ ಮಾಡ್ತಾರೆ. ಆ ಪರ್ಕಾರ ಹಾಕೋದಕ್ಕೆ ಏನೇನು ಬೇಕಾಗುತ್ತೆ, ಆ ಸಾಮಗ್ರಿಗಳ ಜೊತೆಗೆ ತುಪ್ಪನ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ಕೊಡ್ತೀನಿ. ಇವಾಗ ಡೈಲಿ ಹೇಗೆ ನಾನು ಹಾಲನ್ನ ಕಾಯಿಸ್ಬಿಟ್ಟು ಅದರ ಮೇಲ್ಗಡೆ ಇರುವಂತ ಕೆನೆ ಭಾಗನ ಹೇಗೆ ಕಲೆಕ್ಟ್ ಮಾಡಿದೆ ಅಂತ ತೋರಿಸ್ತೀನಿ. ಫಸ್ಟ್ ಬನ್ನಿ ಇಲ್ಲಿ ತೋರಿಸ್ತೀನಿ. ಈ ಕಡೆ ಇದು ಇವಾಗ ಕಾಯಿಸಿಟ್ಟಿರುವಂತಹ ಹಾಲು ಒಂದು 2 hours ಆಗಿದೆ. ಇವಾಗ ನೋಡಿ, ಇದು ಎಷ್ಟು ಚೆನ್ನಾಗಿ ಮೇಲೆ ಕೆನೆ ಕಟ್ಟಿದೆ ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿಯಾಗಿ ಒಂದು ಲೇಯರ್ ಆಗಿ ಕೆನೆ ಫಾರ್ಮ್ ಆಗುತ್ತೆ. ಈ ಕೆನೆನ ನಾವು ಕಲೆಕ್ಟ್ ಮಾಡಿರೋದು ತೋರಿಸ್ತೀನಿ. ಇದು ಕೆನೆ ಕಲೆಕ್ಟ್ ಮಾಡಿರೋಂಥದ್ದು. ಇದು 2 ಪಾತ್ರೆ ಆಗುವಷ್ಟು ಕೆನೆನ ಕಲೆಕ್ಟ್ ಮಾಡಿಟ್ಟಿರೋದು. ಒಂದು 15 ದಿನ ಆಗಿದೆ. ಇದರ ಜೊತೆಗೆ ಇದು ಹಳ್ಳಿಯಿಂದ ತಗೊಂಡ್ ಬಂದಿರೋದು. ಇದರಲ್ಲಿ ಒಂದು 5 ಸೇರ್ ಆಗುವಷ್ಟು ಬೆಣ್ಣೆ ಇದೆ. ಸೊ ಇದನ್ನ ಸೆಪರೇಟ್ ಮತ್ತೆ ಇದನ್ನ ಸೆಪರೇಟ್, ಒಂದು ಪ್ಲೇನ್ ಮತ್ತೆ ಇನ್ನೊಂದು ಪರ್ಕಾರ, ಎರಡನ್ನು ಹಾಕ್ಬಿಟ್ಟು ಸೆಪರೇಟ್ ತುಪ್ಪನ ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಹಳ್ಳಿಯಿಂದ ತರಿಸಿರೋ ಬೆಣ್ಣೆ. ಇವತ್ತು ತರಿಸಿರೋ ಬೆಣ್ಣೆ 5 ಸೇರ್ ಬೆಣ್ಣೆ ತಂದಿದ್ದಾರೆ. ಇದಕ್ಕೆ ನಾನು ಪರ್ಕಾರ ಅಂತ ಹಳ್ಳಿ ಕಡೆ ಹೇಳ್ತಾರೆ. ಆ ಪರ್ಕಾರಕ್ಕೆ ಸಾಮಾನುಗಳು ಇದು ಮೆಂತ್ಯ 1 ಚಮಚ, ಕಾಳುಮೆಣಸು 1 ಚಮಚ, 1 ಮೆಣಸಿನ್ಕಾಯಿ, 1 ಹಸಿಮೆಣಸಿನ್ಕಾಯಿ, 1 ಒಣಮೆಣಸಿನ್ಕಾಯಿ, ವೀಳ್ಯದೆಲೆ ಮತ್ತು ತುಳಸಿ, ಇಷ್ಟು ಮಾತ್ರ ಹಾಕ್ತೀನಿ. ಇದಕ್ಕೆ ಬೆಳ್ಳುಳ್ಳಿ ಹಾಕೋರು ಹಾಕ್ತಾರೆ, ನಾನು ಹಾಕ್ತಾ ಇಲ್ಲ. ಇಷ್ಟು ಮಾತ್ರನ ಇವೆರಡನ್ನು ಪುಡಿ ಮಾಡ್ಕೊತೀನಿ. ಹಂಗೆ ಕುಟ್ಕೊಂಡು ಪುಡಿ ಮಾಡ್ಕೊಳ್ಳೋದು ಇದನ್ನ ಬೆಣ್ಣೆ ಒಳಗೇನೆ, ಬೆಣ್ಣೆ ಕಾಯ್ತಾ ಇರುತ್ತಲ್ಲ ಅವಾಗ ಈ 3 ಹಾಕ್ಬಿಟ್ಟು ಅದರೊಳಗಡೆ ಕಾಯಿಸೋದು. ಆ ನಂತರ ಇದು ಪುಡಿ ಮಾಡ್ತಾರಲ್ಲ, ಪುಡಿ ಮಾಡಿದಾಗ ಇದನ್ನ ಅದರೊಳಗಡೆ ಸೇರಿಸಿ ಹಾಕೋದು. ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಂಥದ್ದು. ಸ್ವಲ್ಪ ಬೆಚ್ಚಗಾದ್ರೆ ಸಾಕಲ್ಲ, ಕೆಂಪಾಯ್ತು. ಇವಾಗ ಸಾಕು ಇಷ್ಟು ಸಾಕು. ಇದು ಕರೆಕ್ಟ್ ಆಗಿದೆ. ಹುರಿದಿರೋದು ಇವಾಗ ಕರೆಕ್ಟ್ ಆಗಿದೆ. ಇಷ್ಟು ಕೆಂಪಾಗ್ಬೇಕು. ಇವಾಗ ಇದನ್ನು ಕುಟ್ಕೊಳ್ಳುವಂಥದ್ದು. ಮೆಣಸು ಮತ್ತು 1 ಚಮಚ ಮೆಂತ್ಯ, 1 ಚಮಚ ಮೆಣಸು, ಎರಡನ್ನೂ ಅದನ್ನ ಪುಡಿ ಮಾಡ್ಕೋಬೇಕೀಗ. ಮೆಂತ್ಯ ಮತ್ತೆ ಮೆಣಸಿನ ಪುಡಿ ಮಾಡಿರೋದು, ಈ ತರ ತರಿಯಾಗಿ ಪುಡಿ ಮಾಡ್ಕೊಂಡಿರೋದು. ಸ್ವಲ್ಪ ಈ ಮಜ್ಜಿಗೆ ಒಳಗೆ ಇರ್ತದಲ್ವಾ ಬೆಣ್ಣೆ, ಇದನ್ನ ನೀಟಾಗಿ 2 ಸರಿ ಅಥವಾ 3 ಸರಿ ತೊಳ್ಕೊಬೇಕು. ತೊಳ್ಕೊಂಡು ಅದನ್ನ ಕಾಯಕ್ಕೆ ಹೇಗಿಡೋದು ಅಂತ ಹೇಳಿ. ಈಗ ಬೆಣ್ಣೆನೂ ಅಷ್ಟೇ ನೀಟಾಗಿ 2 ರಿಂದ 3 ಸಲ ವಾಶ್ ಮಾಡಿ ಒಂದು ಸಪ್ರೇಟ್ ಪಾತ್ರೆಗೆ, ಈಗ ಕಾಯಿಸ್ಕೊಳ್ಳೋದಕ್ಕೆ ಅಂತ ಸಪ್ರೇಟ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ಸ್ಟವ್ ಆನ್ ಮಾಡಿ ಇದನ್ನ ಬೆಣ್ಣೆ ಕರಗಿಸೋದಕ್ಕೆ ಅಂತ ಇಟ್ಟಿದ್ದಾರೆ. ಇದು ಕಂಪ್ಲೀಟ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಕರಗ್ತಾ ಇದೆ. ಈಗ ಒಂದು 3/4 ಭಾಗದಷ್ಟು ಇದು ಕರಗಿದೆ. ಈ ಟೈಮಲ್ಲಿ ಏನೇನು ಹಾಕಬೇಕು ಅಮ್ಮ? ಇದಕ್ಕೆ 1 ಅಳು ಉಪ್ಪು ಹಾಕ್ತೀನಿ. ಎಲ್ಲಿ ತೋರಿಸಿ. ಇದು ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ತೋರಿಸಿದ್ನಲ್ಲ, ಅವಳು ವೀಳ್ಯದೆಲೆ, 2 ವೀಳ್ಯದೆಲೆ ತಗೊಂಡಿದ್ದೆ, ತುಳಸಿ, ಇಷ್ಟೆಲ್ಲ ಇವಾಗ ಕಾದ ತುಪ್ಪ ಹಾಕ್ಬೇಕು. ಇವಾಗ ಇದಕ್ಕೆ ಅರಿಶಿನ ಕೊನೆ ಬೇಕಾದ್ರೆ ಒಂಚೂರು ಅರಿಶಿನ ಬೇಕಾದ್ರೂ ಹಾಕೋದು. ಅಂದ್ರೆ ಹಾಕೋರು ಹಾಕೋಬಹುದು, ಬೇಡ ಅಂದ್ರೆ ಬೇಡ, ಇಷ್ಟ ಇರೋರು ಹಾಕೋಬಹುದು. ಇದು ನ್ಯಾಚುರಲ್ ಆಗೇನೆ ಎಲ್ಲೋ ಬರುತ್ತಾ ಕಲರ್? ನ್ಯಾಚುರಲ್ ಆಗಿ ಏನ್ ಬರೋದಿಲ್ಲ. ಮನೆಯಲ್ಲಿ ಬೆಣ್ಣೆ ಮಾಡ್ತೀವಲ್ಲ, ಅದು ನ್ಯಾಚುರಲ್ ಸಕ್ಕತ್ತಾಗಿರ್ತದ. ನ್ಯಾಚುರಲ್ ಎಲ್ಲೋ ಕಲರ್ ಬರುತ್ತೆ. ಇದು ಹಾಗೆ ವೈಟ್ ಬರುತ್ತೆ. ನಾವು ನಮ್ಗೆ ಬೇಕಿದ್ರೆ ಅರ್ಶನ ಹಾಕೋಬಹುದು. ಇದು ಹಳ್ಳಿ ಬೆಣ್ಣೆ. ಇದನ್ನ ಮನೇಲಿ ಯೂಸ್ ಮಾಡ್ಕೊಳ್ಳೋದು ಅಷ್ಟೇನೆ. ಅದನ್ನ ಬೇಕಿದ್ರೆ ನಾವು ದೇವ್ರಿಗೂ ಕೂಡ ಅಭಿಷೇಕಕ್ಕಾಗ್ಲಿ ಅಥವಾ ದೀಪಕ್ಕೆ ತುಪ್ಪ ದೀಪ ಅಂತ ಮಾಡ್ತಲ್ಲ, ಅದಕ್ಕಾಗ್ಲಿ ಅದು ಮಾಡ್ಕೊಂಡು ಇಟ್ಕೊಳ್ಳೋಂಥದ್ದು. ಮೆಂತ್ಯ ಮತ್ತು ಮೆಣಸು ಕುಟ್ಟಿಟ್ಕೊಂಡಿರುವಂಥದ್ದು. ಈಗ ಅಲ್ಲಿ ತುಳಸಿ, ವಿಳ್ಯದೆಲೆ ಮತ್ತು ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಒಂದೊಂದು, ಇದನ್ನ ಹೆಚ್ಚಿ ಬೆಣ್ಣೆ ಒಳಗೆ ಕರಗಕ್ಕಿಟ್ಟಿರೋದು. ಈಗ ಇಲ್ಲಿ ಮೆಂತ್ಯ ಮತ್ತು ಮೆಣಸು 2 ಕುಟ್ಟಿಟ್ಕೊಂಡಿರುವಂಥದ್ದನ್ನ ಅದಕ್ಕೆ ಹಾಕುವಂಥದ್ದು. ಇದೇನು ತಳ ಹಿಡಿಯೋದು ಆ ಥರ ಏನೂ ಆಗಲ್ವಾ? ಹಿಡಿಯುತ್ತೆ.
ಅದು ನೋಡ್ಕೊತಾ ಇರ್ಬೇಕು ನಾವು. ಅದಕ್ಕೆ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಸಣ್ಣ ಉರಿಲೇ ಕಾಯಿಸುವಂಥದ್ದು. ಆಗ ಬೆಣ್ಣೆ ಕರಗ್ತಾ ಇದೆ ಚೆನ್ನಾಗಿ. ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನದ ಪುಡಿನ ಹಾಕೋತಾ ಇದೀವಿ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ, ಹಳದಿಯಾಗಿ ಕಾಣಿಸ್ಲಿ ಅಂತ. ಇದು ಹಳ್ಳಿ ಬೆಣ್ಣೆ ಆಗಿರೋದ್ರಿಂದ ಸ್ವಲ್ಪ ಹಾಕೋತಾ ಇದೀವಿ. ಬಟ್ ಮನೆಯಲ್ಲೇ ಮಾಡುವಂಥದ್ದಕ್ಕೆ ಅದು ನ್ಯಾಚುರಲ್ ಆಗಿ ಯೆಲ್ಲೋ ಕಲರ್ ಬರುತ್ತೆ. ಇದು ಒಂದು 3/4 ಭಾಗದಷ್ಟು ಇವಾಗ ಕುದ್ದಿದೆ. ನಾನು ಸ್ವಲ್ಪ ಹಾಕಬೇಕು. ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ನಿಮಿಷ ಆದರೆ ಕಂಪ್ಲೀಟ್ ಆಗಿ ಆಗಿಬಿಡುತ್ತೆ. ನೋಡಿ ಯಾವ ರೀತಿ ಅಂದರೆ ಈ ಥರ ಟ್ರಾನ್ಸ್ಪರೆಂಟ್ ಆಗಿ ಆಗಬೇಕು. ಅಲ್ಲಿ ತನಕ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇನ್ನೊಂದು 2 ನಿಮಿಷ ಆದರೆ ಈ ನೊರೆ ಎಲ್ಲ ಈ ಥರ ಬರೋದು ನಿಲ್ಲುತ್ತೆ. ಆವಾಗ ಪರ್ಫೆಕ್ಟ್ ಆಗಿ ತುಪ್ಪ ಆಗಿದೆ ಅಂತ ಅರ್ಥ. ಇವಾಗ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಕಂಪ್ಲೀಟ್ ಆಗಿ ಇದು ತಣ್ಣಗಾದ್ಮೇಲೆ ಕಂಪ್ಲೀಟ್ ಆಗಿ ಇದು ತಿಳಿದುಕೊಳ್ಳುತ್ತೆ. ಆ ನಂತರ ಇದನ್ನ ಶೋಧಿಸ್ಕೊಳ್ಬೇಕಾಗುತ್ತೆ. ಈ ತುಪ್ಪ ಬಂದು ಬೆಣ್ಣೆ ಹಳ್ಳಿಯಿಂದ ತರಿಸಿ ಅದರಿಂದ ಮಾಡಿರುವಂಥ ತುಪ್ಪ, ಹಳ್ಳಿ ಬೆಣ್ಣೆ ಅಂದರೆ ಇದು ಎಮ್ಮೆ ಬೆಣ್ಣೆ. ಇದು ಎಮ್ಮೆ ಬೆಣ್ಣೆಯಲ್ಲಿ ತುಪ್ಪ ಮಾಡಿರುವಂಥದ್ದು. ಇದಕ್ಕೆ ನಾವು ಅರಿಶಿನದ ಪುಡಿನ ಹಾಕಿದ್ದೀವಿ, ಸೊ ಹಾಗಾಗಿ ಈ ಕಲರ್ ಬಂದಿದೆ. ಪರ್ಕಾರ ಎಲ್ಲ ಹಾಕಿರ್ತೀವಲ್ಲ, ಸೊ ಹಾಗಾಗಿ ಈ ಕಲರ್ ಇದೆ ಇದು. ಇವಾಗ ಮನೆಯಲ್ಲೇ ತಯಾರಿಸಿರುವಂಥ ಕೆನೆ ಇದೆಯಲ್ಲ, ಇದನ್ನ ಬೆಣ್ಣೆ ತೆಗೆದು ಇವಾಗ ತುಪ್ಪ ಮಾಡೋಣ ಇದನ್ನ. ಈಗ ಬೆಣ್ಣೆ ಇದು ಕೆನೆ ಅಂತದನ್ನೆಲ್ಲ ತೆಗೆದು ಅರ್ಧ ಮಾತ್ರ ಹಾಕೋಬೇಕಷ್ಟೇ. ಜಾಸ್ತಿ ಹಾಕೊಂಡ್ರೆ ಅದು ಚೆನ್ನಾಗಿ ಬರಲ್ಲ. ಅಂದ್ರೆ ಬರೀ ಕೆನೆನೆ ಕಲೆಕ್ಟ್ ಮಾಡಿ ಇಟ್ಟಿರೋದ? ಅದಕ್ಕೆ ಬರೀ ಕೆನೆನೆ, ಅದಕ್ಕೆ ಮೊಸರು ಹಾಕ್ಬಿಟ್ಟು ಇಟ್ಟಿರೋದಲ್ಲ? ಮೊಸರು ಎಪ್ಪಾಗೋದಕ್ಕೆ ಮೊಸರು ಹಾಕ್ಬಿಟ್ಟು ಇಟ್ಟರೆ ಇದೇ ನೋಡೋದಕ್ಕೇನೆ ಬೆಣ್ಣೆ ತರ ಕಾಣಿಸ್ತಾ ಇದೆ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪನೇ ಹಾಕೊಂಡು ರುಬ್ಕೊಳ್ಳೋದು. ಈ ತರ ನಿಲ್ಸಿ ಈ ತರನೇ ರುಬ್ಕೋಬೇಕಾ? ಇವಾಗ ನೋಡಿ, ಇದು ಒಂದು 5 ರಿಂದ 6 ಸರಿ ಸ್ವಲ್ಪನೇ ನೀರು ಹಾಕಿ ಕಡ್ದಿರೋದ್ರಿಂದ ಈ ರೀತಿಯಾಗಿ ಬೆಣ್ಣೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು 5 ರಿಂದ 6 ಸಾರಿ ಸ್ವಲ್ಪನೇ ನೀರು ಹಾಕಿ ಕಡ್ದಿರೋದ್ರಿಂದ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಎಷ್ಟು ದಪ್ಪ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನ ಅಲ್ಲಿ ತುಂಬಾ ಇದೆ, ಇನ್ನು ಅಲ್ಲಿದೆ, ಅಲ್ಲಿ ಕಡಿಯೋದು ಇದೆ. ಇದು ಬರೀ ಒಂದ್ ರೌಂಡ್ ಅಷ್ಟೇ ಕಡ್ದಿರೋದು. ಇನ್ನ ಇದೇ ತರ 3 ರೌಂಡ್ ಇದೆ. ಎಷ್ಟು ಬರುತ್ತೆ ಬೆಣ್ಣೆ ನಿಮ್ಗೆ ಲಾಸ್ಟ್ಗೆ ತೋರಿಸ್ತೀನಿ. ಈ ಪಾತ್ರೆಗೆಲ್ಲ ಹಾಕ್ತಾ ಇದಾರೆ. ಒಟ್ಟಿಗೆ ಎಷ್ಟು ಬರುತ್ತೆ ಅಂತ ಲಾಸ್ಟ್ಗೆ ತೋರಿಸ್ತೀನಿ. ಒಂದ್ಸರಿ ತೊಳೆದಿದೆ, ಇದು 2ನೇ ಸರಿ ತೊಳಿತಾ ಇರೋದು. ಎಷ್ಟು ಸಾರಿ ತೊಳ್ಕೊಬೇಕಾಗತ್ತೆ? ಇದು ಬಿಳಿ ಎಲ್ಲ ಹೋಗ್ಬೇಕು. ಇದು ಮಜ್ಜಿಗೆ ಅಲ್ವಾ, ಇದು ಈ ಬಿಳಿ ಎಲ್ಲ ಹೋಗ್ಬೇಕಿದು. ಅದು ಮಜ್ಜಿಗೆ ಆಗಿರೋದ್ರಿಂದ ಬೆಣ್ಣೆ ಹೆಚ್ಚು ದಿನ ಬರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಕಾಯಿಸ್ಬೇಕು. ಹಿಂಗಂತ ಅಂದರೆ ಹಿಂಗೆ ಎಷ್ಟು ಸ್ಮೂತಾಗಿ ಬರ್ತದೆ. ಅದರೊಳಗೆ ಏನಾದರೂ ಗಟ್ಟಿ ಏನಾದರೂ ಬಂದರೆ ಅದು ಆಚೆ ಬರುತ್ತೆ ಅಷ್ಟೇ. ಇದು ವೈಟ್ ಬರುತ್ತಲ್ಲ, ಅದೆಲ್ಲ ಕಂಪ್ಲೀಟ್ ಆಗಿ ಹೋಗೋ ತನಕ ತೊಳ್ಕೊಬೇಕಾಗುತ್ತೆ. ವೈಟ್ ಇರೋದ್ರಲ್ಲಿ ಇದೆಲ್ಲ ಒಂಥರ ತಿಳಿ ಮಜ್ಜಿಗೆ ಅಂತಾರ ನೋಡಿ, ಆ ಥರ ಆಗಿದೆ ಇದು. ಇದನ್ನು ಇನ್ನೊಂದ್ಸರಿ ತೊಳಿತೀನಿ, ಅಥವಾ ಆಗಲೂ ಬೆಳೆ ಬಂದರೆ ಮತ್ತೊಂದ್ಸರಿ ತೊಳಿತೀನಿ. ಇದ್ರೆ 3 ರಿಂದ 4 ಸರಿ ತೊಳ್ಕೊಂಡಿದ್ದೀನಿ. ಈಗ ನೋಡಿ ಈ ನೀರು ಎಲ್ಲ ಇದೆಲ್ಲ ಬಿಳಿ ಎಲ್ಲ ಹೋಗಿದೆ. ಇಷ್ಟಿದ್ರೆ ಸಾಕು. ಇದನ್ನು ನಾನು ಉಂಡೆ ಕಟ್ಟಿ ತೋರಿಸ್ತೀನಿ ಎಷ್ಟಿದೆ ಅಂತೇಳಿ. ಇಷ್ಟು ಬೆಣ್ಣೆ ಬಂದಿದೆ. 2-2.5 ಸೇರಾಗುವಷ್ಟು ಬೆಣ್ಣೆ ಬಂದಿದೆ. ಇದು ಮನೆಯಲ್ಲೇ ತಯಾರಿಸಿರುವಂಥ ಬೆಣ್ಣೆ. ಇದನ್ನ ಇವಾಗ ಕಾಯಿಸೋದಕ್ಕೆ ಅಂತ ಇಟ್ಟಿದ್ದಾರೆ ನೋಡಿ. ಇದು ನ್ಯಾಚುರಲ್ ಆಗಿನೇ ಎಷ್ಟು ಚೆನ್ನಾಗಿ ಕಲರ್ ಇದೆ. ಇದು ಕಾಯಿಸಿದ ಮೇಲೂ ಕೂಡ ಅಷ್ಟೇ, ಇದಕ್ಕೇನು ಅರಿಶಿನ ಹಾಕುವಂಥ ಅವಶ್ಯಕತೆ ಇರಲ್ಲ. ನ್ಯಾಚುರಲ್ ಆಗಿನೇ ಇದು ಹಳದಿ ಕಲರ್ ಬರುತ್ತೆ. ಹಸುವಿನ ಬೆಣ್ಣೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ, ಪರಿಮಳನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಈ ಬೆಣ್ಣೆಗೆ 1 ಹಿಡಿ ಆಗುವಷ್ಟು ತುಳಸಿನ ಹಾಕ್ಕೊಂಡಿದ್ದೀವಿ, ತುಳಸಿ ಎಲೆಗಳನ್ನು.
ಇದಿಷ್ಟೇ, ಇದು ಒಂದೇ ಇಂಗ್ರೀಡಿಯೆಂಟ್ ಇದಕ್ಕೆ ಹಾಕೋದು, ಅಂದರೆ ಒಂದು ಒಳ್ಳೆ ಪರಿಮಳ ಬರಲಿ ಅಂತ ಅಷ್ಟೇ. ಇದು ಕಂಪ್ಲೀಟಾಗಿ ಆದ ನಂತರ ತೋರಿಸ್ತೀನಿ. ಈಗ ಒಂದು ಅರ್ಧ ಭಾಗದಷ್ಟು ಇದು ಕುದ್ದಿದೆ, ಇನ್ನೊಂದು ಅರ್ಧ ಭಾಗದಷ್ಟು ಕುದಿಬೇಕು. ಇವಾಗ ಕಂಪ್ಲೀಟಾಗಿ ಹಸುವಿನ ಬೆಣ್ಣೆಯ ತುಪ್ಪ ರೆಡಿಯಾಗಿದೆ ನೋಡಿ. ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ. ಇದು ನ್ಯಾಚುರಲ್ ಆಗಿ ಬಂದಿರೋಂಥದ್ದು. ಇದು ಹಳದಿ ಕಲರು ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರ ಘಮ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದು ಸ್ಟವ್ ಆಫ್ ಮಾಡಿದ್ದಾರೆ. ಒಂದು ಸ್ವಲ್ಪ ಇದು ತಿಳಿದುಕೊಂಡ್ಮೇಲೆ ಆಮೇಲೆ ಇದನ್ನು ಶೋಧಿಸಿ ತೋರಿಸ್ತೀನಿ ಫೈನಲ್ ಆಗಿ. ಕೆನೆ ತಯಾರಿಸ್ಬಿಟ್ಟು ತುಪ್ಪ ಮಾಡಿದ್ವಲ್ಲ ಆ ತುಪ್ಪ ಇದು ಸುಮ್ಮನೆ ಹಾಗೇನೆ ನಾನು ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಈ ಬೌಲಲ್ಲಿ ಹಾಕ್ತಾ ಇದ್ದೀನಿ ಅಷ್ಟೇ. ಇನ್ನು ತುಂಬಾ ಬಂದಿದೆ ತುಪ್ಪ. ನಾನು ಫೈನಲ್ ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ತುಪ್ಪ ಬಂದಿದೆ ಅಂತ ಹೇಳಿ. ಇದು ಮನೆಯಲ್ಲಿ ತಯಾರಿಸಿದಂಥ ಕೆನೆಯಲ್ಲಿ ಮಾಡಿದಂಥ ತುಪ್ಪ. ಇವಾಗ ಒಟ್ಟಿಗೆ ತೋರಿಸ್ತೀನಿ. ಇದು ಎಮ್ಮೆ ಬೆಣ್ಣೆಯಲ್ಲಿ ಮಾಡಿರುವಂಥ ತುಪ್ಪ, ಅಂದರೆ ಹಳ್ಳಿಯಿಂದ ತರಿಸಿದ್ವಲ್ಲ ಆ ಬೆಣ್ಣೆಯಲ್ಲಿ ಮಾಡಿರುವಂಥ ತುಪ್ಪ ಇದು. ಇದು ಮನೆಯಲ್ಲೇ ಮಾಡಿರುವಂಥ ಕೆನೆಯಿಂದ ಬಂದಿರುವಂಥ ತುಪ್ಪ ಇದು. ಈ ಕಲರ್ ನೋಡಿ, ಆ ಕಲರ್ ನೋಡಿ, ಇದು ನ್ಯಾಚುರಲ್ ಕಲರ್. ಇದು ಹಳ್ಳಿಯಿಂದ ತಂದಿದ್ವಲ್ಲ ಬೆಣ್ಣೆ, ಅಂದರೆ ಎಮ್ಮೆ ಬೆಣ್ಣೆ, ಅದ್ರದ್ದು ತುಪ್ಪ ಇಷ್ಟು ಬಂದಿದೆ ನೋಡಿ. ಇಷ್ಟು ತುಪ್ಪ ಬಂದಿದೆ. ಈ ಬಾಕ್ಸಲ್ಲಿ ಇರುವಷ್ಟು ಮತ್ತೆ ಇದು ಇಷ್ಟು ತುಪ್ಪ ಬಂದಿದೆ. ಹಾಗೆಯೇ ಇದು ನಾವು ಮನೆಯಲ್ಲಿ ಕೆನೆನ ಕಲೆಕ್ಟ್ ಮಾಡಿದ್ವಲ್ಲ ಆ ತುಪ್ಪ ಇಷ್ಟು ಬಂದಿದೆ. ಅಂದರೆ ಸ್ವಲ್ಪ ಚಿಕ್ಕದು ಇದು ಬಾಕ್ಸು. ಇದರಲ್ಲಿ ಇಷ್ಟಿದೆ. ಹಾಗೆಯೇ ಜೊತೆಗೆ ಇಷ್ಟು ಇದು ಮನೆಯಲ್ಲಿ ತಯಾರಿಸಿರುವಂಥ ಬೆಣ್ಣೆಯ ತುಪ್ಪ. ಇದು ಹಳ್ಳಿಯಿಂದ ತಂದಿರುವಂಥ ಬೆಣ್ಣೆಯ ತುಪ್ಪ. ಇದಿಷ್ಟು ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಅದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ತೋರಿಸುತ್ತೆ.